ದುರಂಧರ್ 2 ಮೂವಿಗೆ ಕ್ಷಣಗಣನೆ ಸ್ಟಾರ್ಟ್ ಆಯಿತು, ಟ್ರೈಲರ್ ಬಂದಾಯಿತು. ಇನ್ಯಾಕೆ ತಡ, ಇದ್ರ ಬಗ್ಗೆ ಮಾತಾಡೋಣ ಬರ್ರಿ. ಫಸ್ಟ್ನಾಗ ನಾ ತಿಳಿಸೋದೇನಂದ್ರೆ, ರೆಹಮಾನ್ ಡೆಗಟ್ಟಿ ಒಂದು ಸತ್ತ ನಂತರ ಯಾರ ಗ್ಯಾಂಗ್ಸ್ಟರ್ ಆಕಾರೋ ಅನ್ನೋ ಉತ್ತರ ಡೆಫಿನೆಟಾಗಿ ಟ್ರೈಲರ್ ನಮಗೆ ತಿಳಿಸ್ಕೊಟ್ಟೈತಿ. ಅಂದ್ರೆ ಪ್ರತಿಯೊಬ್ಬರು ಬಂದವ್ರಲ್ಲ ಕೈಯಾಗ ಗನ್ ಹಿಡ್ದಾರು, ಇದರ ಅರ್ಥ ಇಷ್ಟ ಬಂದವ್ರಲ್ಲ ಹೊಡ್ಯಾಕ ನಿಂತಾರೋ. ಅಂದ್ರೆ ಮೂವಿದೇನು ಮೇನ್ ಫೋಕಸ್ ಅಂದ್ರೆ ಒಂದು ಫೈಟಿಂಗ್ ಸೀನ್ಗಳ ಡೆಫಿನೆಟಾಗಿ ಅವನ್ನ ಭಾಳಷ್ಟು ವೆರೈಟಿ ಒಳಗೆ ಕೂಡ ಡಿಸೈನ್ ಮಾಡಿದಾರು. ಪ್ರತಿಯೊಂದು ಸೀನುಗಳು ತನ್ನದೇ ಆದ ಒಂದೊಂದು ವಿಶೇಷತೆಯನ್ನು ಹೊಂದಿದವು. ಅದರೊಳಗೂ ಆ ಬ್ಯಾಕ್ಗ್ರೌಂಡು ಓಡ್ತಾ ಇರುವಂಥ ಮ್ಯೂಸಿಕ್ ಎಲ್ಲರಿಗೂ ಒಂದು ಸೈಕ್ ಥರ ಅನ್ಸೈತಿ. ಅಂದ್ರೆ ಆ ರೀತಿ ಒಳಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿಲ್ಲ, ಬೆಸ್ಟ್ ಲೆವೆಲ್ ಐತಿ. ಆ ಒಂದು ಸೀನಿಗೆ ತಕ್ಕಂಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಆಗೈತಿ. ಇದು ಕೂಡ ಭಾಳಷ್ಟು ಪ್ಲಸ್ ಪಾಯಿಂಟ ಒಂದು ಮೂವಿಗೂ ದೆನ್ ಒಂದು ಟ್ರೈಲರ್ಗೂ. 19/3/2026 ನಾವು ಬರ್ತವೆ. KG ಇದು ನಮ್ಮ ಟಾಕ್ಸಿಕ್ ಥರ ಹಿಂದೆ ಸರಿಯೋದಿಲ್ಲ. ಅಂದ್ರೆ ಇದರ ಅರ್ಥ ಇಷ್ಟ ಹಿಂದೆ ಸರಿಯೋದು ನಾವಲ್ಲ, ಟಾಕ್ಸಿಕ್ದವ್ರ ಅಂತೇಳಿ ಡೆಫಿನೆಟಾಗಿ ತೋರಿಸ್ಕೊಟ್ಟಾರು ದುರಂಧರ್ 2ದವ್ರ. ಅವರ ಹಿಂದೆ ಸರಿಯೋದಕ್ಕೆ ಏನೋ ರೀಸನ್ ಇರಲಿ, ಬಟ್ ದುರಂಧರ್ 2ದವ್ರು ಮಾತ್ರ ಯಾವುದೇ ರೀತಿಗೂ ಹಿಂದೆ ಸರಿಯೋದಿಲ್ಲ. ಇವರ ಟ್ರೈಲರ್ನ ಬೆಸ್ಟ್ ಲೆವೆಲ್ ಒಳಗಿತ್ತು, ಲೆವೆಲ್ ಅಪ್ ಟ್ರೈಲರ್ ಅಂತ ಹೇಳ್ಬೋದು. ಆನಂತರ ಆ್ಯಕ್ಟಿಂಗ್ ಲೆವೆಲ್ಗೆ ಬಂದ್ರೆ ಎಲ್ಲರೂ ಏನೋ ಒಂದು ಪಾರ್ಟ್ 1 ಮಾಡಿದ್ದಿರಲ್ಲ, ಅವ್ರನ್ನ ಆಲ್ಮೋಸ್ಟ್ ಅವ್ರು ನೋಡ್ತಾವೆ ನಾವು ಇದ್ರೊಳಗೆ. ದೆನ್ ಎಲ್ಲರೂ ತಮ್ಮ ಬೆಸ್ಟ್ ಅಲ್ಲ, ಅದಕ್ಕಿಂತ ಬೆಟರ್ ಕೊಟ್ಟಾರು. ಬೆಸ್ಟ್ಗಿಂತ ಬೆಟರ್ ಅಂದರೆ ಹೆಂಗಿರ್ತದೆ ಅಂತೇಳಿ ನೀವೇ ಯೋಚನೆ ಮಾಡಿರಿ. ಇನ್ನು ಟ್ರೈಲರ್ ಪರ್ಫೆಕ್ಟಾಗಿ ಟ್ರೈಲರ್ ಬಗ್ಗೆ ಅಷ್ಟೇ ಮಾತಾಡೋದಾದ್ರೆ ಭಾಳಷ್ಟು ಒಂದು ಏನಂತ ಹೇಳ್ಬೋದು, ಅದಕ್ಕೆ ನಮ್ಮ ವಶವಾಗಿ ಹೇಳೋದಾದ್ರೆ ಭಾಳಷ್ಟು ಗಿಚ್ ಅಂತ ಹೇಳ್ಬೋದು. ಅಂದ್ರೆ ಯಾವ ಸೀನಿಗೆ ಯಾವ ರೀತಿಯಾದ ಒಂದು ಕೋರನ್ನು ಕೊಡಬೇಕು ಆ ರೀತಿ ಒಳಗೆ ಕೊಟ್ಟಾರು. ಡೆಫಿನೆಟಾಗಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಭಾಳಷ್ಟು ಹೈ ಇರ್ತೈತಿ ಈ ಒಂದು ಮೂವಿಗೂ ದೆನ್ ಟ್ರೈಲರ್ಗೂ. ಓವರಾಲ್ ಆಗಿ ಟ್ರೈಲರ್ ನೋಡ್ಕಾಸ ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ಗೆ 5 ಸ್ಟಾರಿಗೆ 4 ಸ್ಟಾರ್ನ ಕೊಡ್ತಾನೋ. ರೀಸನ್ ಇಷ್ಟ, ಒಂದು ಎಲ್ಲೋ ಸಣ್ಣ ಮಟ್ಟಿಗೆ ಇನ್ನೊಂದು ಚೂರು ಡೈಲಾಗ್ಗಳು ಇರೋದಿತ್ತು ಟ್ರೈಲರ್ ಒಳಗೆ. ದೆನ್ ಹಾಡಿಗೆ ಕಂಪೇರ್ ಮಾಡಿ ನೋಡ್ರೆ ಸ್ವಲ್ಪ ಮಟ್ಟಿಗೆ ಇನ್ನೊಂದು ಚೂರು ಡೈಲಾಗ್ ಆಗಲಿ, ಆನಂತರ ಬೇರೆ ಬೇರೆ ಒಂದಷ್ಟು ಒಂದೇ ಆ್ಯಕ್ಟಿವಿಟಿ ಅಂದ್ರೆ ಏನು ರೌಡಿಸಮ್ ಇತ್ತಲ್ಲ ಅದರ ಆ್ಯಕ್ಟಿವಿಟಿಯನ್ನು ಬಿಟ್ಟು ಬೇರೆದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಇನ್ನೂ ಕೂಡ ಚಲೋ ಹಾಕಿತ್ತು. 5 ಸ್ಟಾರಿಗೆ 5 ಸ್ಟಾರ್ ಕೊಡುವಂಥ ಟ್ರೈಲರ್ ಹಾಕಿತ್ತು. 3 ನಿಮಿಷಕ್ಕಿಂತ ಅಧಿಕ ಇದ್ದ ಕಾರಣ ಆಲ್ಮೋಸ್ಟ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದು ಏನೈತೆ ಅಂದ್ರೆ ರೌಡಿಗಳ ಕೈಯ ಗಣ್ಣ ಕೈಯ ಮಚ್ಚ. ಅಂದ್ರೆ ಇದರ ಅರ್ಥ ಇಷ್ಟ, ಕಂಪ್ಲೀಟ್ ಮೂವಿ ಡಿಪೆಂಡ್ ಇರೋದು ಇದ್ರ ಮ್ಯಾಗ. ಒಂದು ವೇಳೆ ಈ ಸೀನ್ಗಳು ಏನಾರ ಫ್ಲಾಪ್ ಆದವು ಅಂದ್ರೆ ರೌಡಿದು ಏನೈತಲ್ಲ ಈ ಒಂದು ಅಂದ್ರೆ ರೌಡಿಸಮ್ಮ ಆನಂತರ ಸಿನಿಮಾನ ಗನ್ಗಳದ ಒಂದು ಫೈಟಿಂಗ್ ಸೀನ್ಗಳ ಇವೇನಾರ ಫ್ಲಾಪ್ ಆದವು ಅಂದ್ರೆ ಡೆಫಿನೆಟಾಗಿ ಮೂವಿ ಫ್ಲಾಪ್ ಆಗೈತಿ. ಬಟ್ ಅದಾಗೋದಿಲ್ಲ ಅನ್ನೋದಕ್ಕೂ ನಮ್ಮ ಕಡೆ ಪ್ರೂಫ್ ಏನೈತೆ ಅಂದ್ರೆ ಅದು ಟ್ರೈಲರ. ಇಷ್ಟು ಮಸ್ತ್ ಸೀನ್ಗಳನ್ನು ಚೂಸ್ ಮಾಡಿದಾರಲ್ಲ ಟ್ರೈಲರ್ಗೆ ಹೇಳೋದಲ್ಲ, ಒಂಥರ ಬೆಂಕಿ ಅನಿಸ್ತು. ನೀವು ಆಲ್ರೆಡಿ ಯಾರ ಟ್ರೈಲರ್ ನೋಡಿದ್ರಂದ್ರೆ ನಿಮಗೆ ಹೆಂಗೆ ಅನಿಸ್ತು ಅದನ್ನು ಡೆಫಿನೆಟಾಗಿ ನಾವು ತಿಳಿಸಿರಿ. ನಿಮ್ಮ ಒಪಿನಿಯನ್ ಕೂಡ ಇಂಪಾರ್ಟೆಂಟ್ ಆಗೈತಿ ಆ ಕಾರಣಕ್ಕೆ. ಇದಾಗಿತ್ತು ದುರಂಧರ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.